ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ನಾನು ಇವತ್ತು ಯಾರು ನಮ್ಮ ಪೂಜಾ ಮತ್ತೆ ಅನೂಪ್ ಬಗ್ಗೆ ಏನು ಮಾತಾಡಲ್ಲ, ಯಾಕಂದ್ರೆ ಅವ್ರು ನೋ ಡೌಟ್ ಅಬೌಟ್ ಬಟ್ ದಟ್ ಸ್ಮಾಲ್ ಪನುಶ್ರೀ ಕಣ್ಣು ಹೋಗ್ತಾನೆ ಇಲ್ಲ ನನಗೆ. ಆ ಮೈಂಡ್ ನಿಂತ್ಬಿಟ್ಟಿದ್ದ ಮಗು ಪಾಪ್ಕಾರ್ನ್ ತರ ವೇಷಿಯಸ್ ಡಾನ್ಸ್, ಆಮೇಲೆ ಅವ್ರ ಸ್ಟೈಲ್ ಏನು, ಆಟಿಟ್ಯೂಡ್ ಏನು, ಆಮೇಲೆ ಇವ ನೋಡಿ ಏನು ಗೊತ್ತಿಲ್ದಿರ್ತಾರೆ ಅಂತ. ಹೌದು, ಹಂಗೆ ಇರ್ಬೇಕು. ಆಕ್ಟರ್ ಬಂದ್ಬಿಟ್ಟು ನಾ ಮಾಡ್ದೆ ಅಂತ ತೋರ್ಸೋದಲ್ಲ, ಬಂದು ನಿಂತ್ಕೋಬೇಕು. ಇವತ್ತು ಈ ಇಬ್ರು ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ರು. ವಾಟ್ ಆಟಿಟ್ಯೂಡ್ ಅನ್ಸೋದೇ ಇಲ್ಲ ನಮ್ಗೆ. ಯಾರು ವೀಕ್ ಡಾನ್ಸರ್ಸ್ ಅಂತ ಅನ್ಸೋದೇ ಇಲ್ಲ. ನಿಜ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಅಂಡ್ ರಾಕೆಟ್ ತರ ಆಯ್ತು. ಅದು ಅಪ್ಪು ಸಾಂಗ್ಗೆ ಈ ರೀತಿ ಆಡೋದಂದ್ರೆ ಈಸಿ, ಫ್ಯಾಂಟಾಸ್ಟಿಕ್. ಆಮೇಲೆ ಈ ಮಕ್ಳು ಎಲ್ಲಾರು ಮೈ ಗಾಡ್ ಕಲರ್ಫುಲ್, ಸೂಪರ್. ಫಸ್ಟ್ ಓಪನಿಂಗ್ ಮಾಸಂಗ ಮೇಲೆ ಇಟ್ ವಾಸ್ ಬ್ಯಾಂಗ್ ಬ್ಯಾಂಗ್. ಗೋವಿಂದ್ ಮತ್ತೆ ಪನುಶ್ರೀ ಇವರಿಬ್ಬರ ಬಗ್ಗೆ ಫಸ್ಟ್ ಹೇಳ್ತೀನಿ, ಯಾಕಂದ್ರೆ ಇವರು ಕಿಲಾಡಿ ಇದರಲ್ಲಿ ಇದ್ದವರು ಅಂತವ್ರು. ನಾನು ನಿಜವಾಗ್ಲೂ ಇವರಿಬ್ರು ಬರೀ ಕಿಲಾಡಿ ಸ್ಕಿಟ್ಟು ಅಂತ ಅನ್ಕೊಂಡಿದ್ದೆ. ಡ್ಯಾನ್ಸು ಎಷ್ಟು ಚೆನ್ನಾಗಿ ಮಾಡ್ತಾರ್ರಿ ಇವರು, ಆಲ್ರೌಂಡರ್ಸ್. ಅಪ್ಪು ಸರ್ ಅವರ ಡ್ಯಾನ್ಸನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಇದೆಯಲ್ಲ, ಅದು ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಸೆಲೆಬ್ರೇಷನ್. ಆದರೆ ಇನ್ನೊಂದು ಕಡೆ ಭಯಾನಕ ಜವಾಬ್ದಾರಿ, ಅದು ಸಿಕ್ಕಾಪಟ್ಟೆ ಜವಾಬ್ದಾರಿ. ಅವರು ನಮ್ಮ ಇಡೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಇಡೀ ಪ್ರಪಂಚ ಕಂಡಂಥ ಬೆಸ್ಟ್ ಡ್ಯಾನ್ಸರ್ಸಲ್ಲಿ ಒಬ್ಬರು ಅಪ್ಪು ಸರ್. ಇವತ್ತು ಶರಣ್ ನಿನ್ನ ಇಡೀ ಜೀವಮಾನದಲ್ಲಿ ಏನು ಸ್ಪೆಷಲ್ ಮೂಮೆಂಟ್ಸ್ ಅಂತ ಹಿಂಗೆ ತೆಗೆದಿಡ್ತೀಯ ಸೈಡ್ಗೆ ಅಂತಂದರೆ, ಅಪ್ಪು ಸರ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಂಥದ್ದು, ಅಪ್ಪು ಸರ್ ಅವರ ಜೊತೆಯಲ್ಲಿ ಸ್ಕ್ರೀನ್ ಸ್ಪೇಸನ್ನು ಶೇರ್ ಮಾಡ್ಕೊಂಡಿರೋ ಅಂಥದ್ದು ಇದೆಯಲ್ಲ, ಈ ಜನ್ಮದಲ್ಲಿ ಮಾಡಿರೋವಂಥ ಪುಣ್ಯ ನನಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರನ್ನೆಲ್ಲರನ್ನೂ ನೆನಪಿಸಿ ಮಾಡೋದಂಥ ನಿಮ್ಗಳಿಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಸೂಪರ್, ಥ್ಯಾಂಕ್ ಯು. ಲವ್ಲಿ ಲವ್ಲಿ. ಈಗ ನಿಶ್ವಿಕಾ ಅಪ್ಪು ಸರ್ ಅವರ ಬಹಳ ದೊಡ್ಡ ಅಭಿಮಾನಿ. ಐ ಥಿಂಕ್ ಫಾರ್ ಎವರ್ ಅವರ ಡಿಪಿನೇ ಅಪ್ಪು ಸರ್ ಅಂತ ಅನ್ಕೊಂತೀನಿ. ಸೊ ಅಷ್ಟು ಇಷ್ಟಪಡುವಂತ ಅಪ್ಪು ಸರ್ ಅವರ ಹಾಡಿನ ಈ ಪರ್ಫಾರ್ಮೆನ್ಸ್ ನಿಮ್ಗೆ ಹೆಂಗ್ ಅನ್ಸ್ತು? ಫಸ್ಟ್ ಆಫ್ ಆಲ್ ವಾಟರ್ ಸ್ಟಾರ್ಟ್, 4 ಜನಕ್ಕೂ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಈ ಸಾಂಗಿರೋ ಪವರು, ಆ ಸಾಂಗಿರೋ ಅಂತ ಒಂದು ಗತ್ತು, ಆ ಸಾಂಗಲ್ಲಿ ಇರೋರಿಗೆ ಎಲ್ಲನೂ ಮ್ಯಾಚ್ ಮಾಡಿದ್ರಿ. 4 ಜನ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಅನೂಪ್ ಆ್ಯಂಡ್ ಪೂಜಾ, ನಿಮ್ಮ ಸ್ವ್ಯಾಗ್, ನಿಮ್ಮ ಸ್ಟೈಲ್, ಆ ಗ್ರೇಸ್ ಸಖತ್ತಾಗಿತ್ತು. ಐ ಆಮ್ ಸೋ ಹ್ಯಾಪಿ ಇದನ್ನು ನಾನು ಲೈವಲ್ಲಿ ನೋಡಿದ್ದೀನಿ ಅಂತ. ಸೊ ಆಲ್ ದ ಬೆಸ್ಟ್ ಟು ಯು, ಗುಡ್ ಲಕ್. ಥ್ಯಾಂಕ್ ಯು. ಇನ್ನು ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಸರ್. ನನಗೆ ಒಂದೇ ಒಂದು ವಿಷಯ ಅನ್ಸಿತ್ತು ಸರ್, ಇದು ಅಪ್ಪು ಸರ್ ಸಾಂಗು ಡ್ಯಾನ್ಸ್ 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 ಅಪ್ಪು ಡ್ಯಾನ್ಸ್ 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 ಅಂತ ಏನ್ ಹಾಡಿದೆ, ಅದು ಆಕ್ಚುಲಿ ಅವಾಗ ಹರಿ ಸರ್ ಎಲ್ಲ ಸೇರಿ ಮಾಡಿದ್ದು, ಅದು ಅಪ್ಪು ಸರ್ಗೆ ಅಂತ ಹಾಡು ಮಾಡಿದ್ರು. ಬಟ್ ಇವತ್ತು ಹೆಂಗಾಗಿದೆ, ಅದು ಆ ಅಪ್ಪು ಸರ್ಗೆ ಹೇಳ್ತಾ ಇಲ್ಲ, ಪ್ರತಿ ಡ್ಯಾನ್ಸರಲ್ಲಿರೋ ಅಪ್ಪು ಸರ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪ್ರತಿ ಡ್ಯಾನ್ಸರಲ್ಲೂ ಪಕ್ಕದಲ್ಲಿ ಡ್ಯಾನ್ಸ್ 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 ಅಪ್ಪು ಡ್ಯಾನ್ಸ್ ಡ್ಯಾನ್ಸ್ ಅಂದ್ರೆ ಅವರಲ್ಲಿ ಒಂದು ಅಪ್ಪು ಸರ್ ಇದ್ದಾರೆ, ಅವರನ್ನ ದೇ ಆರ್ ಚೇರಿಂಗ್ ಅಪ್ ಅಂತ ಅನ್ನಿಸ್ತದೆ. ಸೊ ಅದು ಕಾಣಿಸ್ತಾ ಇತ್ತು ಇವರ ಡ್ಯಾನ್ಸ್ ಅಲ್ಲಿ. ಇಟ್ ವಾಸ್ ಬ್ರಿಲಿಯಂಟ್. 4 ಜನ ತುಂಬಾ ಚೆನ್ನಾಗಿ ಮಾಡಿದೆ. ಕೊರಿಯೋಗ್ರಾಫರ್ ತುಂಬಾ ಏನು ಹೇಳ್ತಾರೆ, ಬ್ರಿಲಿಯಂಟ್ ಆಗಿ ಅದನ್ನ ಪ್ಲಾನ್ ಮಾಡಿದ್ರು. ಅವರಿಬ್ಬರಿಗೆ ಯಾವಾಗ ಕೊಡಬೇಕು, ಇವರಿಬ್ಬರಿಗೆ ಯಾವಾಗ ಸ್ಟೇಜ್ ಸ್ಪೇಸ್ ಕೊಡಬೇಕು, ಎಲ್ಲವೂ ವೆರಿ ನೈಸ್, ಬ್ರಿಲಿಯಂಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ರಚ್ಚು, ಪೂಜಾ ಮತ್ತೆ ಅನೂಪ್ ನಾವು ನೋಡ್ತಾನೆ ಇರ್ತೀವಿ ಅವರಿಬ್ರು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ. ಅಂಡ್ ಅವರಿಬ್ರಿಗೆ ಸಾಟಿ. ಇವನ್ ಎನರ್ಜಿ ಅವ್ರು ಮ್ಯಾಚ್ ಮಾಡೋದು, ಪೂಜನ್ ಎನರ್ಜಿ ಅನೂಪ್ ಮ್ಯಾಚ್ ಮಾಡೋದು ಯಾವಾಗ್ಲೂ. ಅಂಡ್ ಆಸ್ ಯು ಸೆಡ್, ಅದೊಂಥರ ಮಿರರ್ ರಿಫ್ಲೆಕ್ಷನ್ ಇಬ್ರು. ನಮ್ಮ ಪನು ವಾಸ್ ಸೋ ಸರ್ಪ್ರೈಸಿಂಗ್ ಇವತ್ತು ನನಗೆ. ಯಾವಾಗ್ಲೂ ಅವಳು ಘಾಟಿ, ಅದು ಮಂಡ್ಯದ DC 100% ಅದು. ಅವಳು ಕಾಮಿಡಿ ಮಾಡೋದು, ಅವಳು ಸ್ಕಿಟ್ ಮಾಡೋದು ನಾನು ನೋಡಿದ್ದೀನಿ. ಸೊ ನಾನು ಆ ಸೀಸನ್ ಅಲ್ಲಿ ಇದೆ, ಡ್ರಾಮಾ ಜೂನಿಯರ್ ಸೀಸನ್ ಅಲ್ಲಿ. ಬಟ್ ಇವತ್ತು ಡಾನ್ಸ್ ಮಾಡ್ತಿರೋದು ಫುಲ್ ಸ್ವ್ಯಾಗು, ಸ್ಟೈಲು. ಪನು, ನಿನ್ನ ಎಕ್ಸ್ಪ್ರೆಷನ್ಸೇ ಚಂದ ಪನು. ಲವ್ ಯು ಪನು.